ಸಿಲಿಕಾನ್ ಸಿಟಿ ಜನ ಮುಂದಿನ 2 ದಿನಗಳ ಕಾಲ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕಾಗ್ತಾ ಇದೆ. ತಮಗೆ ಬೇಕಾದಂತಹದಷ್ಟು ನೀರನ್ನು ಇವತ್ತೇ ಸಂಗ್ರಹಿಸಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದರೆ ಪ್ರಮುಖವಾಗಿ BWSSBಗೆ ಅಂತ ಹೇಳಿದರೆ ಬೆಂಗಳೂರಿನಾದ್ಯಂತ ನೀರನ್ನು ಸರಬರಾಜು ಮಾಡುವಂತಹ ಜಲಮಂಡಳಿ ಏನಿದೆ, ಆ ಒಂದು ಜಲಮಂಡಳಿಗೆ ಹಳೆಯ ಪೈಪ್ಲೈನ್ಗಳಿಂದಾಗಿ ಈ ಒಂದು ನೀರಿನ ನಿರ್ವಹಣೆ ದುಬಾರಿ ಆಗ್ತಾ ಇದೆ. ಪ್ರಮುಖವಾಗಿ ವಾಟರ್ ಲೀಕೇಜ್ನಿಂದಾಗಿ ಅನೇಕ ಸಂಕಷ್ಟಗಳು ಎದುರಾಗಿದೆ. ಇದಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಅನೇಕ ಬಾರಿ BWSSB ಚಿಂತನೆಯನ್ನು ನಡೆಸಿತ್ತು. ಈ ಒಂದು ಚಿಂತನೆಯ ಜೊತೆಗೆ ಇದೀಗ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೂಡ ಮುಂದಾಗಿದೆ. ಪ್ರಮುಖವಾಗಿ ಹಳೆಯ ಪೈಪ್ಲೈನ್ಗಳ ಬದಲಾಗಿ ಹೊಸ ಪೈಪ್ಲೈನ್ಗಳನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಒಂದು ಕಡೆಯಲ್ಲಿ ನಿಧಾನಗತಿಯ ಕಾಮಗಾರಿಗಳನ್ನು ಮಾಡ್ತಾ ಇರುವಂತಹ BWSSB ಮತ್ತೆ ಇದೀಗ ಪೈಪ್ಗಳ ಬದಲಾವಣೆ, ನೀರು ಸರಬರಾಜಿನ ಪೈಪ್ಗಳೇನಿದೆ ಅವುಗಳ ಬದಲಾವಣೆಗೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಜಾಗಗಳಲ್ಲಿ ನಾಳೆ ಸಂಪೂರ್ಣವಾಗಿ ನೀರಿನ ವ್ಯತ್ಯಯ ಆಗಲಿಕ್ಕಿರುವಂಥದ್ದು. ನಾಳೆ ಮತ್ತು ಫೆಬ್ರವರಿ 6ನೇ ತಾರೀಕಿನಂದು ಸಂಪೂರ್ಣವಾಗಿ ಬೆಂಗಳೂರಿನ ಒಂದಿಷ್ಟು ಜಾಗಗಳಲ್ಲಿ ನೀರಿನ ವ್ಯತ್ಯಯ ಆಗುತ್ತೆ. ಅಂತ ಹೇಳಿದ್ರೆ ಕುಡಿಯುವ ನೀರಾಗಿರ್ಬೋದು, ದಿನನಿತ್ಯ ಬಳಕೆಗೆ ಬಳಸುವಂತಹ ನೀರು ಏನಾಗಿರ್ಬೋದು, ಈ ಎಲ್ಲ ನೀರುಗಳು ಕೂಡ ಇವತ್ತು ಸಿಗದೆ ಹೋದರೆ ಅಥವಾ ಇವತ್ತು ಸಂಗ್ರಹ ಮಾಡಿಟ್ಟುಕೊಳ್ಳದೆ ಹೋದರೆ ಮುಂದಿನ 2 ದಿವಸಗಳ ಕಾಲ ಯಾವುದೇ ರೀತಿಯಾದಂತಹ ನೀರುಗಳು ಸಿಗೋದಿಲ್ಲ. ಸುಮಾರು 1200 mm ಮತ್ತು 900 mmನ ಪೈಪ್ಗಳ ಬದಲಾವಣೆ ಏನಿದೆ, ಈ ಒಂದು ಪೈಪ್ ಬದಲಾವಣೆಯಿಂದಾಗಿ ಈ ಒಂದು ಕಾಮಗಾರಿಗಳ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನೀರಿನ ಸರಬರಾಜನ್ನು ವ್ಯತ್ಯಯ ಮಾಡಲಾಗುತ್ತೆ. ಹೀಗಾಗಿ ಜಲಮಂಡಳಿ ಈಗಾಗಲೇ ಬೆಂಗಳೂರಿನ ನಾಗರಿಕರಿಗೆ ಈ ಕುರಿತಾಗಿ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಅನೇಕ ಭಾಗಗಳಲ್ಲಿ ನಾಳೆ ಮತ್ತೆ ಫೆಬ್ರವರಿ 6ನೇ ತಾರೀಕು ನೀರಿನ ವ್ಯತ್ಯಯ ಆಗಲಿಕ್ಕಿದೆ. ನಾಳೆ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಈ ಒಂದು ನೀರು ಸರಬರಾಜು ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ. ಅದಾದ ಬಳಿಕ ಫೆಬ್ರವರಿ 6ನೇ ತಾರೀಕು ಬೆಳಗ್ಗೆ 6 ಗಂಟೆಯ ಸರಿಸುಮಾರಿಗೆ ಈ ಒಂದು ನೀರಿನ ವ್ಯತ್ಯಯ ಮತ್ತೆ ಆರಂಭಗೊಳ್ಳಲಿಕ್ಕಿದೆ. ಮತ್ತೆ ನೀರು ಸರಬರಾಜು ಆಗುವಂತಹ ಕೆಲಸ ಶುರುವಾಗಲಿಕ್ಕಿದೆ. ಪ್ರಮುಖವಾಗಿ ಈ ಒಂದು ಕಾಮಗಾರಿಯನ್ನು ಆತುರವಾಗಿ ಮಾಡಲು ಕಾರಣ ಏನು ಅಂತ ನೋಡಿಕೊಂಡು ಹೋಗೋದಾದರೆ, ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಅನೇಕ ಪೈಪ್ಲೈನ್ಗಳು ಅಂತ ಹೇಳಿದರೆ ಬೆಂಗಳೂರಿನ ಉದ್ದಗಲಕ್ಕೂ ನೀರನ್ನು ಸರಬರಾಜು ಮಾಡುವಂತಹ ಪೈಪ್ಲೈನ್ಗಳೇನಿದೆ ಅವೆಲ್ಲವೂ ಕೂಡ ಹಳೆಯದಾಗಿದೆ. ಸುಮಾರು 150 ವರ್ಷಕ್ಕೂ ಹಳೆಯ ಪೈಪ್ಲೈನ್ಗಳು, ಮತ್ತು 90 ವರ್ಷಕ್ಕೂ ಹಳೆಯ ಪೈಪ್ಲೈನ್ಗಳು, 50 ವರ್ಷಕ್ಕೂ ಹಳೆಯ ಪೈಪ್ಲೈನ್ಗಳು, ಹೀಗೆ ತುಂಬ ಹಳೆಯ ಪೈಪ್ಲೈನ್ಗಳು ಇದೀಗ ಬೆಂಗಳೂರಿನಲ್ಲಿದೆ. ಈ ಪೈಪ್ಲೈನ್ಗಳಲ್ಲಿ ಈಗಾಗಲೇ ಡ್ಯಾಮೇಜ್ಗಳು ಉಂಟಾಗಿದೆ. ನೆಲ ಭಾಗದಲ್ಲಿ ಇರೋದರಿಂದಾಗಿ ನೀರಿನ ಸೋರಿಕೆಗಳು ಹೆಚ್ಚಾಗಿದೆ. ಒಂದು ಕಡೆಯಲ್ಲಿ ನೀರಿನ ಸೋರಿಕೆಯಿಂದಾಗಿ ರಸ್ತೆ ಕುಸಿತ ಇದ್ದರೆ BWSSB ಮತ್ತು GBA ನಡುವೆ ಸಮನ್ವಯತೆಯ ಕೊರತೆ ಉಂಟಾಗಿತ್ತು. ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು, ನೀರಿನ ಸೋರಿಕೆಯನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೆಲ್ಲ ಈ ಒಂದು ನೀರಿನ ಸೋರಿಕೆಗಳು ಆಗ್ತಾ ಇತ್ತೋ ಆ ಎಲ್ಲ ಬ್ಲ್ಯಾಕ್ ಸ್ಪಾಟ್ಗಳನ್ನು ಈಗಾಗಲೇ BWSSB ಗುರುತಿಸಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚಿನ ಬೃಹತಾಕಾರದ ಪೈಪ್ ಲೈನ್ಗಳು ಎಲ್ಲಿ ಸರಬರಾಜಾಗಿದೆ ಆ ಒಂದು ಭಾಗಗಳನ್ನು ಗುರುತಿಸಿಕೊಂಡು ಅಲ್ಲಿ ಕಾಮಗಾರಿಗಳನ್ನು ಶುರು ಮಾಡಿ ಹೊಸ ಪೈಪ್ ಲೈನ್ಗಳನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು BWSSB ಹೊಂದಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ಒಂದಿಷ್ಟು ಭಾಗಗಳಲ್ಲಿ ಗುರುತಿಸಿರುವಂತಹ ಜಾಗಗಳೇನಿದೆ ಅಲ್ಲಿ ಪೈಪ್ಲೈನ್ಗಳನ್ನು ಅಳವಡಿಸುವಂತಹ ಕೆಲಸಕ್ಕೆ ಈಗಾಗಲೇ BWSSB ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಲೇಔಟ್ ಆಗಿರ್ಬೋದು, ಈಜಿಪುರ ಆಗಿರ್ಬೋದು, ಸರ್ಜಾಪುರ ಆಗಿರ್ಬೋದು, ಗಂಗಯ್ಯ ಲೇಔಟ್ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಈ ಭಾಗಗಳಲ್ಲಿ ಈ ಒಂದು ಕಾಮಗಾರಿಯನ್ನು ಶುರು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದೆ. ಪ್ರಮುಖವಾಗಿ ಪೈಪ್ ಲೈನ್ನ ಲೀಕೇಜ್ನಿಂದಾಗಿ ಒಂದು ಕಡೆಯಲ್ಲಿ ರಸ್ತೆ ಕುಸಿತ ಆಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಕೋಟಿ ರೂಪಾಯಿ BWSSBಗೆ ಆದಾಯ ಕಡಿತ ಆಗ್ತಾ ಇದೆ. ಅದೇ ಹೇಗೆ ಅಂದರೆ ಪ್ರಮುಖವಾಗಿ ನೀರು ಸರಬರಾಜಿನಿಂದಾಗಿ ಜಲಮಂಡಳಿಗೆ ಬಿಲ್ ಪಾವತಿಗಳು ಆಗುತ್ತೆ. ಅಂತ ಹೇಳಿದರೆ ಪ್ರತಿಯೊಬ್ಬರ ಮನೆಗಳಿಂದ ಬಿಲ್ ಪಾವತಿ ಮಾಡಲಾಗುತ್ತೆ. ಆದರೆ ಟ್ಯಾಂಕ್ಗಳಿಂದ ಹೊರಡುವಂಥ ನೀರಿಗೂ ತಾನು ಸರಬರಾಜು ಮಾಡ್ತಾ ಇರುವಂತಹ ನೀರಿಗೂ ನನಗೆ ಸಂಗ್ರಹ ಆಗ್ತಾ ಇರುವಂಥ ಹಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧಗಳು ಸಿಗ್ತಾ ಇಲ್ಲ. ನೀರು ಕಳ್ಳತನ ಎಲ್ಲ ಆಗ್ತಾ ಇದೆ, ನೀರು ಸೋರಿಕೆ ಎಲ್ಲ ಆಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ಚಿಂತನೆಗಳು, ಒಂದಿಷ್ಟು ಸಭೆಗಳು ಮಾಡಿದ ಬಳಿಕ BWSSBಗೆ ಗೊತ್ತಾಗಿರುವಂಥದ್ದು ತಮ್ಮ ಪೈಪ್ ಲೈನ್ಗಳು ಡ್ಯಾಮೇಜ್ಗಳಿವೆ. ಈ ಡ್ಯಾಮೇಜ್ಗಳಿಂದಾಗಿ ಅನೇಕ ಕಡೆಯಲ್ಲಿ ವಾಟರ್ ಫಾಲ್ ಆಗ್ತಾ ಇದೆ ಮತ್ತು ನೀರಿನ ಸೋರಿಕೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ಪ್ರತಿ ತಿಂಗಳಿಗೆ ಸುಮಾರು 4 ರಿಂದ 5 ಕೋಟಿ ರೂಪಾಯಿ ನಮಗೆ ನಷ್ಟ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ BWSSBಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಒಂದಿಷ್ಟು ಇಂಜಿನಿಯರ್ಗಳ ತಂಡಗಳ ಜೊತೆ ಚರ್ಚೆಯನ್ನು ನಡೆಸಿ ಈ ಒಂದು ಚರ್ಚೆ ಆದ ಬಳಿಕ ಸಂಪೂರ್ಣವಾಗಿ
ಬೆಂಗಳೂರಿನ ಪೈಪ್ಲೈನ್ಗಳೇನಿದೆ ಅದರಲ್ಲೂ ಹಳೆಯ ಪೈಪ್ಲೈನ್ಗಳೇನಿದೆ ಅದರಲ್ಲೂ ಡ್ಯಾಮೇಜ್ ಆಗಿರುವಂತಹ ಪೈಪ್ಲೈನ್ಗಳೇನಿದೆ ಅವುಗಳನ್ನು ಬದಲು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಈ ಒಂದು ಪೈಪ್ಲೈನ್ಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಒಂದು ಕಡೆಯಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡಬೇಕಾಗತ್ತೆ, ರಸ್ತೆಗಳನ್ನು ಅಗಿಬೇಕಾಗತ್ತೆ, ಮತ್ತು ಈ ರಸ್ತೆಯಲ್ಲಿರುವಂತಹ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಬಗೆಹರಿಸುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ GBA, BWSSB ಮತ್ತು ಸಂಚಾರ ಪೊಲೀಸ್ ಆಯುಕ್ತರು 3 ಜನರು ಸೇರಿಕೊಂಡು ಒಂದು ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯ ಸಂದರ್ಭದಲ್ಲಿ GBA ಯಾವೆಲ್ಲ ಜಾಗದಲ್ಲಿ ಕಾಮಗಾರಿಗಳನ್ನು ನಡೆಸ್ತಾ ಇದೆಯೋ ಅಂತ ಹೇಳಿದ್ರೆ GBA ವೈಟ್ ಟ್ಯಾಪಿಂಗ್ ಮತ್ತು ಡಾಮರೀಕರಣ ಅಥವಾ ರಸ್ತೆ ಅಗದು ಮೋರಿಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತು ಪಾದಚಾರಿ ಮಾರ್ಗಗಳು, ಈ ಒಂದು ಕಾಮಗಾರಿಗಳನ್ನು ನಡೆಸುವಂತಹ ಜಾಗಗಳಲ್ಲಿ BWSSB ಕೂಡ ತನ್ನ ಕಾಮಗಾರಿಯನ್ನು ಶುರು ಮಾಡುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ನೋಡ್ತಾ ಹೋಗೋದಾದ್ರೆ ಇದೀಗ ನವರಂಗ್ನಿಂದ ಯಶವಂತಪುರದ ಒರಿಯನ್ ಮಾಲ್ವರೆಗೆ ಕೂಡ ಒಂದು ಕಾಮಗಾರಿ ನಡೀತಾ ಇದೆ, ವೈಟ್ ಟ್ಯಾಪಿಂಗ್ ಕಾಮಗಾರಿ. ಆ ಒಂದು ಕಾಮಗಾರಿಯ ಮಧ್ಯಭಾಗದಲ್ಲಿ ಇದೀಗ BWSSB ಕೂಡ ಕಾಮಗಾರಿಯನ್ನು ಮಾಡುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಏನು ತನ್ನ ಕೆಲಸದ ಜೊತೆಗೆ ಈ ಒಂದು ಕಾಮಗಾರಿಗಳನ್ನು ಮಾಡ್ತಾ ರಸ್ತೆ ಆಗ್ತಾ ಇದ್ದಂತೆ ಪೈಪ್ಲೈನ್ಗಳ ಬದಲಾವಣೆಯನ್ನು ಮಾಡಲು ಸಿದ್ಧತೆಯನ್ನು ನಡೆಸಿದೆ. ಹೀಗಾಗಿ ಎಲ್ಲ ಒಗ್ಗೂಟಿಕೊಂಡು ಅಂತ ಹೇಳಿದ್ರೆ ಸಮನ್ವಯವನ್ನು ಸಾಧಿಸುವ ನಿಟ್ಟಿನಲ್ಲಿ BWSSB, ಅದರ ಜೊತೆಗೆ GBA, ಅದರ ಜೊತೆಗೆ ಸಂಚಾರ ಪೊಲೀಸ್ ಆಯುಕ್ತರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾಮಗಾರಿಯನ್ನು ಶುರು ಮಾಡಿರುವಂಥದ್ದು. ಇದರಿಂದಾಗಿ ಹಳೆಯ ಪೈಪ್ಲೈನ್ಗಳ ಬದಲಾವಣೆ ಆಗುತ್ತೆ, ಮತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದ್ದಂತಹ BWSSBಗೆ ಸ್ವಲ್ಪ ಲಾಭದಾಯಕವಾಗಿ ಮುನ್ನಡೆಯಲಿಕ್ಕೆ ಯಶಸ್ವಿಯನ್ನು ಕೂಡ ದಾರಿ ಮಾಡಿಕೊಡುತ್ತೆ. ಆದರೆ ಪ್ರಮುಖವಾಗಿ ನಾಳೆ ಮತ್ತು ಫೆಬ್ರವರಿ 6ನೇ ತಾರೀಕು ನೀರಿನ ಸರಬರಾಜು ಇಲ್ಲದೆ ಹೋದರೆ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ? ಒಂದಿಷ್ಟು ಕಡೆಗಳಲ್ಲಿ ಈಗಾಗಲೇ ನೀರಿನ ಸರಬರಾಜು ಕಡಿಮೆ ಇದೆ. ಉದಾಹರಣೆಗೆ ಈಜಿಪುರ, ಗಂಗಯ್ಯ ಲೇಔಟು, ಬನಶಂಕರಿ ಈ ಭಾಗಗಳಲ್ಲಿ ಒಂದಿಷ್ಟು ನೀರಿನ ಸರಬರಾಜು ಕಡಿಮೆ ಹಂತದಲ್ಲಿದೆ. ಹೀಗಾಗಿ ಆ ಒಂದು ಭಾಗಗಳಲ್ಲಿ ನೀರಿನ ವ್ಯತ್ಯಯ ಆಗೋದ್ರಿಂದ ಅಲ್ಲಿನ ನಿವಾಸಿಗಳು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಹೇಗೆ? ಇವತ್ತು ಸಂಜೆಯ ಹೊತ್ತಿಗಾಗಲೇ ಸಂಪೂರ್ಣವಾಗಿ ನೀರು ಸರಬರಾಜು ಮುಕ್ತಾಯ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ಯಾವುದೇ ರೀತಿಯಾದಂಥ ನೀರು ಸರಬರಾಜು ಆ ಒಂದು ಪರ್ಟಿಕ್ಯುಲರ್ ಏರಿಯಾಗಳಿಗೆ ಸರಬರಾಜು ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ನಿವಾಸಿಗಳು ಇಂದು ಸಂಜೆ ಏನಾದರೂ ತಮಗೆ ಬೇಕಾದಷ್ಟು ತಮ್ಮ 2 ದಿವಸದ ಉಪಯೋಗಕ್ಕೆ ಬೇಕಾದಷ್ಟು ನೀರನ್ನು ಸಂಗ್ರಹ ಮಾಡಿಟ್ಟುಕೊಳ್ಳದೆ ಹೋದರೆ ಅಂಥ ಸಂದರ್ಭದಲ್ಲಿ ಅವರಿಗೆ ಕುಡಿಯುವ ನೀರು, ದಿನನಿತ್ಯದ ಬಳಕೆಯ ನೀರಿಗೆ ಕೂಡ ಒಂದು ಕೊರತೆ ಕಾಡುವಂತಹ ಸಾಧ್ಯತೆಗಳು ಇರುವಂಥದ್ದು. ಇದರಿಂದಾಗಿ ಈಗಾಗಲೇ ಜಲಮಂಡಳಿ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಆದಷ್ಟು ಜನರು ಇವತ್ತೇ ಎಚ್ಚೆತ್ತುಕೊಂಡು ತಮ್ಮ ಏರಿಯಾಗಳು ಆ ಒಂದು ಪಟ್ಟಿಯಲ್ಲಿ ಇದೆಯಾ ಅಂತ ನೋಡಿಕೊಂಡು ತಮಗೆ ಬೇಕಾದಷ್ಟು ನೀರನ್ನು ಉಳಿಸಿಕೊಂಡು ಜಲಮಂಡಳಿಯ ಕಾಮಗಾರಿಗೂ ಸಹಾಯ ಆಗುವಂತೆ, ಜನರಿಗೂ ಸಮಸ್ಯೆ ಆಗದಂತೆ ನೋಡಿಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಜನ ಮುಂದಿನ 2 ದಿನಗಳ ಕಾಲ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗ್ತಾ ಇದೆ. ತಮಗೆ ಬೇಕಾದಂತಹದಷ್ಟು ನೀರನ್ನು ಇವತ್ತೇ ಸಂಗ್ರಹಿಸಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದರೆ ಪ್ರಮುಖವಾಗಿ BWSSBಗೆ ಅಂತ ಹೇಳಿದರೆ ಬೆಂಗಳೂರಿನಾದ್ಯಂತ ನೀರನ್ನು ಸರಬರಾಜು ಮಾಡುವಂತಹ ಜಲಮಂಡಳಿ ಏನಿದೆ ಆ ಒಂದು ಜಲಮಂಡಳಿಗೆ ಹಳೆಯ ಪೈಪ್ಲೈನ್ಗಳಿಂದಾಗಿ ಈ ಒಂದು ನೀರಿನ ನಿರ್ವಹಣೆ ದುಬಾರಿ ಆಗ್ತಾ ಇದೆ. ಪ್ರಮುಖವಾಗಿ ವಾಟರ್ ಲೀಕೇಜ್ನಿಂದಾಗಿ ಅನೇಕ ಸಂಕಷ್ಟಗಳು ಎದುರಾಗಿದೆ. ಇದಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಅನೇಕ ಬಾರಿ BWSSB ಚಿಂತನೆಯನ್ನು ನಡೆಸಿತ್ತು. ಈ ಒಂದು ಚಿಂತನೆಯ ಜೊತೆಗೆ ಇದೀಗ ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೂಡ ಮುಂದಾಗಿದೆ. ಪ್ರಮುಖವಾಗಿ ಹಳೆಯ ಪೈಪ್ಲೈನ್ಗಳ ಬದಲಾಗಿ ಹೊಸ ಪೈಪ್ಲೈನ್ಗಳನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದೆ. ಒಂದು ಕಡೆಯಲ್ಲಿ ನಿಧಾನಗತಿಯ ಕಾಮಗಾರಿಗಳನ್ನು ಮಾಡ್ತಾ ಇರುವಂತಹ BWSSB ಮತ್ತೆ ಇದೀಗ ಪೈಪ್ಗಳ ಬದಲಾವಣೆ, ನೀರು ಸರಬರಾಜಿನ ಪೈಪ್ಗಳೇನಿದೆ ಅವುಗಳ ಬದಲಾವಣೆಗೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಜಾಗಗಳಲ್ಲಿ ನಾಳೆ ಸಂಪೂರ್ಣವಾಗಿ ನೀರಿನ ವ್ಯತ್ಯಯ ಆಗಲಿಕ್ಕಿರುವಂಥದ್ದು. ನಾಳೆ ಮತ್ತು ಫೆಬ್ರವರಿ 6ನೇ ತಾರೀಕಿನಂದು ಸಂಪೂರ್ಣವಾಗಿ ಬೆಂಗಳೂರಿನ ಒಂದಿಷ್ಟು ಜಾಗಗಳಲ್ಲಿ ನೀರಿನ ವ್ಯತ್ಯಯ ಆಗುತ್ತೆ. ಅಂತ ಹೇಳಿದ್ರೆ ಕುಡಿಯುವ ನೀರಾಗಿರ್ಬೋದು, ದಿನನಿತ್ಯ ಬಳಕೆಗೆ ಬಳಸುವಂತಹ ನೀರು ಏನಾಗಿರ್ಬೋದು, ಈ ಎಲ್ಲ ನೀರುಗಳು ಕೂಡ ಇವತ್ತು ಸಿಗದೆ ಹೋದರೆ ಅಥವಾ ಇವತ್ತು ಸಂಗ್ರಹ ಮಾಡಿಟ್ಟುಕೊಳ್ಳದೆ ಹೋದರೆ ಮುಂದಿನ 2 ದಿವಸಗಳ ಕಾಲ ಯಾವುದೇ ರೀತಿಯಾದಂಥ ನೀರುಗಳು ಸಿಗೋದಿಲ್ಲ. ಸುಮಾರು 1200 mm ಮತ್ತು 900 mmನ ಪೈಪ್ಗಳ ಬದಲಾವಣೆ ಏನಿದೆ, ಈ ಒಂದು ಪೈಪ್ ಬದಲಾವಣೆಯಿಂದಾಗಿ ಈ ಒಂದು ಕಾಮಗಾರಿಗಳ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ನೀರಿನ ಸರಬರಾಜನ್ನು ವ್ಯತ್ಯಯ ಮಾಡಲಾಗುತ್ತೆ. ಹೀಗಾಗಿ ಜಲಮಂಡಳಿ ಈಗಾಗಲೇ ಬೆಂಗಳೂರಿನ ನಾಗರಿಕರಿಗೆ ಈ ಕುರಿತಾಗಿ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಅನೇಕ ಭಾಗಗಳಲ್ಲಿ ನಾಳೆ ಮತ್ತು ಫೆಬ್ರವರಿ 6ನೇ ತಾರೀಕು ನೀರಿನ ವ್ಯತ್ಯಯ ಆಗಲಿಕ್ಕಿದೆ. ನಾಳೆ ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಈ ಒಂದು ನೀರು ಸರಬರಾಜು ಸಂಪೂರ್ಣವಾಗಿ ಸ್ತಬ್ಧ ಆಗುತ್ತೆ.
ಅದಾದ ಬಳಿಕ ಫೆಬ್ರವರಿ 6ನೇ ತಾರೀಕು ಬೆಳಗ್ಗೆ 6 ಗಂಟೆಯ ಸರಿಸುಮಾರಿಗೆ ಈ ಒಂದು ನೀರಿನ ವ್ಯತ್ಯಯ ಮತ್ತೆ ಆರಂಭಗೊಳ್ಳಿಕ್ಕಿದೆ, ಮತ್ತೆ ನೀರು ಸರಬರಾಜು ಆಗುವಂತಹ ಕೆಲಸ ಶುರುವಾಗಲಿಕ್ಕಿದೆ. ಪ್ರಮುಖವಾಗಿ ಈ ಒಂದು ಕಾಮಗಾರಿಯನ್ನು ಆತುರವಾಗಿ ಮಾಡಲು ಕಾರಣ ಏನು ಅಂತ ನೋಡಿಕೊಂಡು ಹೋಗೋದಾದರೆ, ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಅನೇಕ ಪೈಪ್ಲೈನ್ಗಳು ಅಂತ ಹೇಳಿದರೆ, ಬೆಂಗಳೂರಿನ ಉದ್ದಗಲಕ್ಕೂ ನೀರನ್ನು ಸರಬರಾಜು ಮಾಡುವಂತಹ ಪೈಪ್ಲೈನ್ಗಳೇನಿದೆ ಅವೆಲ್ಲವೂ ಕೂಡ ಹಳೆಯದಾಗಿದೆ. ಸುಮಾರು 150 ವರ್ಷಕ್ಕೂ ಹಳೆಯ ಪೈಪ್ಲೈನ್ಗಳು, ಮತ್ತು 90 ವರ್ಷಕ್ಕೂ ಹಳೆಯ ಪೈಪ್ಲೈನ್ಗಳು, 50 ವರ್ಷಕ್ಕೂ ಹಳೆಯ ಪೈಪ್ಲೈನ್ಗಳು, ಹೀಗೆ ತುಂಬ ಹಳೆಯ ಪೈಪ್ಲೈನ್ಗಳು ಇದೀಗ ಬೆಂಗಳೂರಿನಲ್ಲಿದೆ. ಈ ಪೈಪ್ಲೈನ್ಗಳಲ್ಲಿ ಈಗಾಗಲೇ ಡ್ಯಾಮೇಜ್ಗಳು ಉಂಟಾಗಿದೆ. ನೆಲ ಭಾಗದಲ್ಲಿ ಇರೋದ್ರಿಂದಾಗಿ ನೀರಿನ ಸೋರಿಕೆಗಳು ಹೆಚ್ಚಾಗಿದೆ. ಒಂದು ಕಡೆಯಲ್ಲಿ ನೀರಿನ ಸೋರಿಕೆಯಿಂದಾಗಿ ರಸ್ತೆ ಕುಸಿತಾ ಇದ್ದರೆ BWSSB ಮತ್ತು GBA ನಡುವೆ ಸಮನ್ವಯತೆಯ ಕೊರತೆ ಉಂಟಾಗಿತ್ತು. ಇದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು, ನೀರಿನ ಸೋರಿಕೆಯನ್ನು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೆಲ್ಲ ಈ ಒಂದು ನೀರಿನ ಸೋರಿಕೆಗಳು ಆಗ್ತಾ ಇತ್ತೋ ಆ ಎಲ್ಲ ಬ್ಲ್ಯಾಕ್ ಸ್ಪಾಟ್ಗಳನ್ನು ಈಗಾಗಲೇ BWSSB ಗುರುತಿಸಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಹೆಚ್ಚಿನ ಬೃಹತಾಕಾರದ ಪೈಪ್ ಲೈನ್ಗಳು ಎಲ್ಲಿ ಸರಬರಾಜಾಗಿದೆ ಆ ಒಂದು ಭಾಗಗಳನ್ನು ಗುರುತಿಸಿಕೊಂಡು ಅಲ್ಲಿ ಕಾಮಗಾರಿಗಳನ್ನು ಶುರು ಮಾಡಿ ಹೊಸ ಪೈಪ್ ಲೈನ್ಗಳನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು BWSSB ಹೊಂದಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತು ನಾಡಿದ್ದು ಒಂದಿಷ್ಟು ಭಾಗಗಳಲ್ಲಿ ಗುರುತಿಸಿರುವಂತಹ ಜಾಗಗಳೇನಿದೆ ಅಲ್ಲಿ ಪೈಪ್ಲೈನ್ಗಳನ್ನು ಅಳವಡಿಸುವಂಥ ಕೆಲಸಕ್ಕೆ ಈಗಾಗಲೇ BWSSB ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಕುಮಾರಸ್ವಾಮಿ ಲೇಔಟ್ ಆಗಿರ್ಬೋದು, ಈಜಿಪುರ ಆಗಿರ್ಬೋದು, ಸರ್ಜಾಪುರ ಆಗಿರ್ಬೋದು, ಗಂಗಯ್ಯ ಲೇಔಟ್ ಆಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಈ ಭಾಗಗಳಲ್ಲಿ ಈ ಒಂದು ಕಾಮಗಾರಿಯನ್ನು ಶುರು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದೆ. ಪ್ರಮುಖವಾಗಿ ಪೈಪ್ ಲೈನ್ನ ಲೀಕೇಜ್ನಿಂದಾಗಿ ಒಂದು ಕಡೆಯಲ್ಲಿ ರಸ್ತೆ ಕುಸಿತ ಆಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಕೋಟಿ ರೂಪಾಯಿ BWSSBಗೆ ಆದಾಯ ಕಡಿತ ಆಗ್ತಾ ಇದೆ. ಅದೇ ಹೇಗೆ ಅಂದರೆ, ಪ್ರಮುಖವಾಗಿ ನೀರು ಸರಬರಾಜಿನಿಂದಾಗಿ ಜಲಮಂಡಲಿಗೆ ಬಿಲ್ ಪಾವತಿಗಳು ಆಗುತ್ತೆ ಅಂತ ಹೇಳಿದರೆ ಪ್ರತಿಯೊಬ್ಬರ ಮನೆಗಳಿಂದ ಬಿಲ್ ಪಾವತಿ ಮಾಡಲಾಗುತ್ತೆ. ಆದರೆ ಟ್ಯಾಂಕ್ಗಳಿಂದ ಹೊರಡುವಂಥ ನೀರಿಗೂ ತಾನು ಸರಬರಾಜು ಮಾಡ್ತಾ ಇರುವಂತಹ ನೀರಿಗೂ ತನಗೆ ಸಂಗ್ರಹ ಆಗ್ತಾ ಇರುವಂತಹ ಹಣಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧಗಳು ಸಿಗ್ತಾ ಇಲ್ಲ. ನೀರು ಕಳ್ಳತನ ಎಲ್ಲ ಆಗ್ತಾ ಇದೆ, ನೀರು ಸೋರಿಕೆ ಎಲ್ಲ ಆಗ್ತಾ ಇದೆ ಅನ್ನೋದರ ಬಗ್ಗೆ ಒಂದಿಷ್ಟು ಚರ್ಚೆಗಳು, ಒಂದಿಷ್ಟು ಚಿಂತನೆಗಳು, ಒಂದಿಷ್ಟು ಸಭೆಗಳು ಮಾಡಿದ ಬಳಿಕ BWSSBಗೆ ಗೊತ್ತಾಗಿರುವಂಥದ್ದು ತಮ್ಮ ಪೈಪ್ ಲೈನ್ಗಳು ಡ್ಯಾಮೇಜ್ಗಳಿವೆ. ಈ ಡ್ಯಾಮೇಜ್ಗಳಿಂದಾಗಿ ಅನೇಕ ಕಡೆಯಲ್ಲಿ ವಾಟರ್ ಫಾಲ್ ಆಗ್ತಾ ಇದೆ, ಮತ್ತು ನೀರಿನ ಸೋರಿಕೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ಪ್ರತಿ ತಿಂಗಳಿಗೆ ಸುಮಾರು 4 ರಿಂದ 5 ಕೋಟಿ ರೂಪಾಯಿ ನಮಗೆ ನಷ್ಟ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ BWSSBಗೆ ಬರುತ್ತೆ. ಆ ಸಂದರ್ಭದಲ್ಲಿ ಅನೇಕ ರೀತಿಯಾದಂತಹ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಒಂದಿಷ್ಟು ಇಂಜಿನಿಯರ್ಗಳ ತಂಡಗಳ ಜೊತೆ ಚರ್ಚೆಯನ್ನು ನಡೆಸಿ ಈ ಒಂದು ಚರ್ಚೆ ಆದ ಬಳಿಕ ಸಂಪೂರ್ಣವಾಗಿ ಬೆಂಗಳೂರಿನ ಪೈಪ್ಲೈನ್ಗಳೇನಿದೆ ಅದರಲ್ಲೂ ಹಳೆಯ ಪೈಪ್ಲೈನ್ಗಳೇನಿದೆ ಅದರಲ್ಲೂ ಡ್ಯಾಮೇಜ್ ಆಗಿರುವಂತಹ ಪೈಪ್ಲೈನ್ಗಳೇನಿದೆ ಅವುಗಳನ್ನು ಬದಲು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಈ ಒಂದು ಪೈಪ್ಲೈನ್ಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಒಂದು ಕಡೆಯಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡಬೇಕಾಗತ್ತೆ, ರಸ್ತೆಗಳನ್ನು ಅಗಿಬೇಕಾಗತ್ತೆ, ಮತ್ತು ಈ ರಸ್ತೆಯಲ್ಲಿರುವಂತಹ ಒಂದಿಷ್ಟು ಟ್ರಾಫಿಕ್ ಸಮಸ್ಯೆ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಬಗೆಹರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ GBA, BWSSB ಮತ್ತು ಸಂಚಾರ ಪೊಲೀಸ್ ಆಯುಕ್ತರು 3 ಜನರು ಸೇರಿಕೊಂಡು ಒಂದು ಸಭೆಯನ್ನು ನಡೆಸ್ತಾರೆ. ಆ ಒಂದು ಸಭೆಯ ಸಂದರ್ಭದಲ್ಲಿ GBA ಯಾವೆಲ್ಲ ಜಾಗದಲ್ಲಿ ಕಾಮಗಾರಿಗಳನ್ನು ನಡೆಸ್ತಾ ಇದೆಯೋ ಅಂತ ಹೇಳಿದ್ರೆ GBA ವೈಟ್ ಟ್ಯಾಪಿಂಗ್ ಮತ್ತು ಡಾಮರೀಕರಣ ಅಥವಾ ರಸ್ತೆ ಅಗದು ಮೋರಿಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತು ಪಾದಚಾರಿ ಮಾರ್ಗಗಳು, ಈ ಒಂದು ಕಾಮಗಾರಿಗಳನ್ನು ನಡೆಸುವಂತಹ ಜಾಗಗಳಲ್ಲಿ BWSSB ಕೂಡ ತನ್ನ ಕಾಮಗಾರಿಯನ್ನು ಶುರು ಮಾಡುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ನೋಡ್ತಾ ಹೋಗೋದಾದರೆ ಇದೀಗ ನವರಂಗ್ನಿಂದ ಯಶವಂತಪುರದ ಒರಿಯನ್ ಮಾಲ್ವರೆಗೆ ಕೂಡ ಒಂದು ಕಾಮಗಾರಿ ನಡೀತಾ ಇದೆ, ವೈಟ್ ಟ್ಯಾಪಿಂಗ್ ಕಾಮಗಾರಿ. ಆ ಒಂದು ಕಾಮಗಾರಿಯ ಮಧ್ಯಭಾಗದಲ್ಲಿ ಇದೀಗ BWSSB ಕೂಡ ಕಾಮಗಾರಿಯನ್ನು ಮಾಡುತ್ತೆ ಅಂತ ಹೇಳಿದರೆ, ಪ್ರಮುಖವಾಗಿ ಏನು ತನ್ನ ಕೆಲಸದ ಜೊತೆಗೆ ಈ ಒಂದು ಕಾಮಗಾರಿಗಳನ್ನು ಮಾಡ್ತಾ ರಸ್ತೆ ಆಗ್ತಾ ಇದ್ದಂತೆ ಪೈಪ್ಲೈನ್ಗಳ ಬದಲಾವಣೆಯನ್ನು ಮಾಡಲು ಸಿದ್ಧತೆಯನ್ನು ನಡೆಸಿದೆ. ಹೀಗಾಗಿ ಎಲ್ಲ ಒಗ್ಗೂಟಿಕೊಂಡು ಅಂತ ಹೇಳಿದರೆ ಸಮನ್ವಯವನ್ನು ಸಾಧಿಸುವ ನಿಟ್ಟಿನಲ್ಲಿ BWSSB ಅದರ ಜೊತೆಗೆ GBA ಅದರ ಜೊತೆಗೆ ಸಂಚಾರ ಪೊಲೀಸ್ ಆಯುಕ್ತರು ಎಲ್ಲರೂ ಸೇರಿಕೊಂಡು ಈ ಒಂದು ಕಾಮಗಾರಿಯನ್ನು ಶುರು ಮಾಡಿರುವಂಥದ್ದು. ಇದರಿಂದಾಗಿ ಹಳೆಯ ಪೈಪ್ಲೈನ್ಗಳ ಬದಲಾವಣೆ ಆಗುತ್ತೆ, ಮತ್ತು ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾ ಇದ್ದಂತಹ BWSSBಗೆ ಸ್ವಲ್ಪ ಲಾಭದಾಯಕವಾಗಿ ಮುನ್ನಡೆಯಲಿಕ್ಕೆ ಯಶಸ್ವಿಯನ್ನು ಕೂಡ ದಾರಿ ಮಾಡಿಕೊಡುತ್ತೆ. ಆದರೆ ಪ್ರಮುಖವಾಗಿ ನಾಳೆ ಮತ್ತು ಫೆಬ್ರವರಿ 6ನೇ ತಾರೀಕು ನೀರಿನ ಸರಬರಾಜು ಇಲ್ಲದೆ ಹೋದರೆ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ? ಒಂದಿಷ್ಟು ಕಡೆಗಳಲ್ಲಿ ಈಗಾಗಲೇ ನೀರಿನ ಸರಬರಾಜು ಕಡಿಮೆ ಇದೆ. ಉದಾಹರಣೆಗೆ ಈಜಿಪುರ,
ಗಂಗಯ್ಯ ಲೇಔಟು, ಬನಶಂಕರಿ ಈ ಭಾಗಗಳಲ್ಲಿ ಒಂದಿಷ್ಟು ನೀರಿನ ಸರಬರಾಜು ಕಡಿಮೆ ಹಂತದಲ್ಲಿದೆ. ಹೀಗಾಗಿ ಆ ಒಂದು ಭಾಗಗಳಲ್ಲಿ ನೀರಿನ ವ್ಯತ್ಯಯ ಆಗೋದ್ರಿಂದ ಅಲ್ಲಿನ ನಿವಾಸಿಗಳು ಪರದಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಹೇಗೆ? ಇವತ್ತು ಸಂಜೆಯ ಹೊತ್ತಿಗಾಗಲೇ ಸಂಪೂರ್ಣವಾಗಿ ನೀರು ಸರಬರಾಜು ಮುಕ್ತಾಯ ಆಗುತ್ತೆ. ನಾಳೆ ಬೆಳಗ್ಗೆಯಿಂದ ಯಾವುದೇ ರೀತಿಯಾದಂಥ ನೀರು ಸರಬರಾಜು ಆ ಒಂದು ಪರ್ಟಿಕ್ಯುಲರ್ ಏರಿಯಾಗಳಿಗೆ ಸರಬರಾಜು ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ನಿವಾಸಿಗಳು ಇಂದು ಸಂಜೆ ಏನಾದರೂ ತಮಗೆ ಬೇಕಾದಷ್ಟು ತಮ್ಮ 2 ದಿವಸದ ಉಪಯೋಗಕ್ಕೆ ಬೇಕಾದಷ್ಟು ನೀರನ್ನು ಸಂಗ್ರಹ ಮಾಡಿಟ್ಟುಕೊಳ್ಳದೆ ಹೋದರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಕುಡಿಯುವ ನೀರು, ದಿನನಿತ್ಯದ ಬಳಕೆಯ ನೀರಿಗೆ ಕೂಡ ಒಂದು ಕೊರತೆ ಕಾಡುವಂತಹ ಸಾಧ್ಯತೆಗಳು ಇರುವಂಥದ್ದು. ಇದರಿಂದಾಗಿ ಈಗಾಗಲೇ ಜಲಮಂಡಳಿ ಸುತ್ತೋಲೆಯನ್ನು ಕೂಡ ಹೊರಡಿಸಿದೆ. ಆದಷ್ಟು ಜನರು ಇವತ್ತೇ ಎಚ್ಚೆತ್ತುಕೊಂಡು ತಮ್ಮ ಏರಿಯಾಗಳು ಆ ಒಂದು ಪಟ್ಟಿಯಲ್ಲಿ ಇದೆಯಾ ಅಂತ ನೋಡಿಕೊಂಡು ತಮಗೆ ಬೇಕಾದಷ್ಟು ನೀರನ್ನು ಉಳಿಸಿಕೊಂಡು ಜಲಮಂಡಳಿಯ ಕಾಮಗಾರಿಗೂ ಸಹಾಯ ಆಗುವಂತೆ, ಜನರಿಗೂ ಸಮಸ್ಯೆ ಆಗದಂತೆ ನೋಡಿಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.